ಮಸಾಲೆ ದೋಸೆ ಮಾಡೋಕ್ಕೆ ಮಸಾಲೆ ದೋಸೆ ಪ್ಯಾನೇ ಬೇಕು ಅಂತೇನಿಲ್ಲ. ನಮ್ಮ ಮಾಮೂಲು ದೋಸೆ ಕಲ್ಲಿಟ್ಕೊಂಡು ನಾವು ಮಸಾಲೆ ದೋಸೆನ ಆರಾಮಲ್ಲಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತೇಳಿ ನಾನೀಗ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಇಸ್ ಯುವರ್ ಸ್ಟೆನಿ ಬಿಬೋ. ಫ್ರೆಂಡ್ಸ್, ಈಗ ನಮಗೆ ಒಂದು 2.5 ಕಪ್ಪಷ್ಟು ಅಕ್ಕಿನ ತಗೊಳ್ಳೋಣ. ಅಕ್ಕಿನ ತಗೊಂಡು ಅದೇ ಕಪ್ಪಲ್ಲಿ ನಮಗೆ 1/2 ಕಪ್ಪಷ್ಟು ಉದ್ದಿನಬೇಳೆನ ತಗೊಳ್ಳೋಣ. ಜಾಸ್ತಿ ಬೇಡ, 1/2 ಕಪ್ ಸಾಕು. ಇದನ್ನು ಈಗ ನಾವು ಚೆನ್ನಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ಈಗ ವಾಶ್ ಮಾಡಿ 3 ಸತಿ ಆದರೂ ನಾವು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಈಗ ನೀರನ್ನು ಹಾಕಿದ್ದೀನಿ. ಉದ್ದಿನಬೇಳೆ ಮತ್ತು ಅಕ್ಕಿ ಇದೆರಡನ್ನು ಬೇರೆ ಬೇರೆ ಪಾತ್ರೆಯಲ್ಲಿ ನೆನೆಸಿಡಬೇಕು. ಈ ನೆನೆಸಿಟ್ಟ ನೀರಿಗೆ ನಾವು ಅಕ್ಕಿ ನೆನೆಸಿಟ್ಟಿದ್ದೀವಲ್ಲ ಆ ಪಾತ್ರೆಗೆ ಒಂದು ಈರುಳ್ಳಿ, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಇದನ್ನು ನಾವು ಹಾಕಿಡಬೇಕು. ಇದನ್ನು ನಾವೊಂದು 8 ಅವರ್ಸ್ ಆದರೂ ನೆನೆಸಿಡಬೇಕು. ಈಗ ನಮಗೆ ಬೆಳಿಗ್ಗೆ ಇಟ್ಟರೆ ನಮಗೆ ಸಾಯಂಕಾಲಕ್ಕೆ ರುಬ್ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಬೇರೆ ಬೇರೆ ಇಟ್ಟು ನೆನೆಸಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿ. ಈಗ ನೋಡಿ, ನಾನು ಬೆಳಿಗ್ಗೆ ನೆನೆಸಿಟ್ಟಿದ್ದೆ, ಈಗ ಈವ್ನಿಂಗ್ ಅದನ್ನು ರುಬ್ತಾ ಇದ್ದೀನಿ. ಅದೇ ಗ್ಲಾಸಿಗೆ 1 ಕಪ್ಪಷ್ಟು ರೈಸನ್ನು ತಗೋಬೇಕು. ನಾವು ಬೇಯಿಸಿಟ್ಟಂತಹ ಅನ್ನನ ನಾವು ತಗೋಬೇಕು. ಈಗ ನೋಡಿ, ನಾವು ಏನು ನೀರು ಹಾಕಿಟ್ಟಿದ್ದೀವಿ ಅದೇ ನೀರಲ್ಲಿ ನಾವು ಇದನ್ನು ರುಬ್ಬಬೇಕು. ನೋಡಿ ಫ್ರೆಂಡ್ಸ್, ಈ ಒಂದು ಅಳತೆಯಲ್ಲಿ ನಾವು ರುಬ್ಬಿಟ್ಕೋಬೇಕು. ನೋಡಿ, ಬೆಳಿಗ್ಗೆ ಎಷ್ಟು ಉಬ್ಬಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಅದಕ್ಕೆ ಯಾವುದೇ ರೀತಿ ಬೇಕಿಂಗ್ ಸೋಡಾ ಆಗಲಿ ಏನು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ. ನೋಡಿ, ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದೇ ಥರ ಒಂದು ಟೀ ಸ್ಪೂನ್ ಅಥವಾ 1.5 ಟೀ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಬೇಕು. ಅದು ಚೆನ್ನಾಗಿ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ. ನೈಟ್ ನಾವು ರುಬ್ಬಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ, ಆಗ ಮಾತ್ರ ಉಪ್ಪು ಬರುತ್ತೆ, ಅದು ಉಬ್ಕೊಳ್ಳುತ್ತೆ. ಇಲ್ಲಾಂತ ಹೇಳಿದರೆ ತೆಳುವಾಗಿದ್ದರೆ ಉಬ್ಕೊಳ್ಳೋದು ಸ್ವಲ್ಪ ಕಷ್ಟ. ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ನಾವು ಅದಕ್ಕೆ ದೋಸೆ ಹಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮಗೆ ಮಸಾಲೆ ದೋಸೆಗೆ ಮಸಾಲೆನ ರೆಡಿ ಮಾಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು ಹಾಕಿ ಸಿಡಿಸಿ, ಆಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕಿ, ಅದೇ ಥರ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಉದ್ದಿನಬೇಳೆನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ರೆಡ್ ಆದಮೇಲೆ ನಮಗೆ 3-4 ಈರುಳ್ಳಿನ ಕಟ್ ಮಾಡಿದ್ದು ಹಾಕೊಳ್ಳೋಣ. ದೊಡ್ಡ ಈರುಳ್ಳಿ ಅದೇ 2 ಈರುಳ್ಳಿ ಸಾಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ನಮಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಬಾಡಬೇಕು ಅಷ್ಟೇ, ತುಂಬ ರೆಡ್ಡಿಶ್ ಬರಬೇಕು ಅಂತೇನಿಲ್ಲ. ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು. ಈಗ ನಮಗೆ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿನ ನಾವು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಸಾಕು. ಈಗ ಇದಕ್ಕೆ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳೋಣ. ನಿಮಗೆ ಚಿಲ್ಲಿ ಇಷ್ಟ ಅಂತ ಹೇಳಿದರೆ ನೀವು ಅದನ್ನೇ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಮ್ಮ ಮನೆಯಲ್ಲಿ ಚಿಲ್ಲಿ ಇಷ್ಟಪಡೋದಿಲ್ಲ ಮಕ್ಕಳು, ಹಾಗಾಗಿ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ನಾವು ಹಾಕಿ ಅದನ್ನು ಮಿಕ್ಸ್ ಮಾಡಿ ನಾವು ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಬೇಕು. ಫ್ರೆಂಡ್ಸ್, ನನ್ನ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅದೇ ಥರ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಒಂದು ಸತಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ಬೇಯಿಸಿದಂತಹ ಆಲೂಗೆಡ್ಡೆನ ಹಾಕಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನಾವು ಸಾದಾ ಹಾಲು, ಏನು ತೆಂಗಿನ ಹಾಲಲ್ಲ, ಸಾದಾ ನಾವು ಕುಡಿಯುವ ಹಾಲು, ಹಸುವಿನ ಹಾಲು, ಪ್ಯಾಕೆಟ್ ಹಾಲು, ಅದನ್ನು ನಾವು ಹಾಕಬೇಕು. ನೋಡಿ, ಈಗ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಇದೇ ಥರನೇ ತಿಕ್ಕಾಗಿರಬೇಕು. ಫ್ರೆಂಡ್ಸ್, ನಾವು ಇದಕ್ಕೆ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ನಮ್ಮ ಮಸಾಲೆ ಬಂದು ಸೂಪರಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ 1/2 ಕಪ್ಪಷ್ಟು ತೆಂಗಿನ ತುರಿ, ಅದೇ ಥರ ಒಣಮೆಣಸು, 3-4 ಒಣಮೆಣಸು ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಪೇಸ್ಟ್ ಥರ ಬೇಕು ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿ. ಈಗ ನಮಗೆ ಮಸಾಲೆ ದೋಸೆ ಮಾಡೋಣ. ನೋಡಿ ಫ್ರೆಂಡ್ಸ್, ಪ್ಯಾನ್ ಇಲ್ಲದೇನು ದೊಡ್ಡ ಪ್ಯಾನ್ ಬೇಕು ಅಂತ ಏನಿಲ್ಲ ಮಸಾಲೆ ದೋಸೆ ಮಾಡೋಕ್ಕೆ. ಮಾಮೂಲು ನಮ್ಮ ದೋಸೆ ಕಲ್ಲು ಏನಿದೆ ಅದರಲ್ಲೇ ನಾವು ಮಸಾಲೆ ದೋಸೆ ಮಾಡ್ಕೋಬೋದು. ನಮಗೆ ದೋಸೆ ಅಗಲ ಏನಲ್ಲ, ನಮಗೆ ಟೇಸ್ಟ್ ತಾನೇ ಮುಖ್ಯ. ಈಗ ಒಂದ್ಸತಿ ಮಾಡಿ ನೋಡಿ ಮನೇಲಿ, ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಈಗ ನಾನು ದೋಸೆ ಹುಯ್ದಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈಗ ಅದನ್ನು ಮುಚ್ಚಿಡಬೇಕು. ಆಮೇಲೆ ಅದನ್ನು ಓಪನ್ ಮಾಡಿ
ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಮಜ್ಜಿ ನೋಡಿ ಸೂಪರಾಗಿ ಬಂದಿದೆ ನಮ್ಮ ದೋಸೆ. ಸೂಪರ್ ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಸತಿ ಖಂಡಿತ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಅಂತೂ ಮಾಡಲೇಬೇಕು. ನೋಡಿ ನಾನು ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ. ಥ್ಯಾಂಕ್ ಯು. ಬಾಯ್ ಬಾಯ್.